ನಮಸ್ಕಾರ ಗೌಡ್ರೆ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಬೆಟ್ಟಿ ಸಿಂಗೇಗೌಡ. ಬೆಟ್ಟೆ ಸಿಂಗೇಗೌಡರು. ಏನು ಇಂಥ ಒಳ್ಳೆ ಹೆಸರು ಇಟ್ಕೊಂಡ್ಬಿಟ್ಟಿದ್ರಿ. ಬೆಟ್ಟೆ ಸಿಂಗೇಗೌಡರು ಅಂದರೆ ಎಂಥ ಹೆಸರು ಗೊತ್ತಾ ಅದು? ನಮ್ಮ ಮನೆ ಹುಟ್ಟ ಹೆಸರು. ನಿಮ್ಮ ಮನೆ ದೇವರು? ಮೇಲ್ಗಡೆ ಚರ್ರಾಯ ಸ್ವಾಮಿ. ಹಾಂ. ಎಣ್ಣೆ ದೇವರು ಮರಮ್ಮ ಸೋಮನಳಮ್ಮ. ಸೋಮನಳ್ಳಮ್ಮ. ಅಲ್ಲೇ ಎಲ್ಲ ಜೋಡಿ ಮರಿಗಳು ಹೊಡಿತಾರಲ್ವಾ? ಎಲ್ಲ ಜೊತೆ. ಹಾಂ, ಮರಿ ಹೊಡಿಬೇಕು. ಒಂಟಿ ಹೊಡಿಯಂಗಿಲ್ಲ. ಕೋಳಿನ ಹೊಡಿತಾರಾ? ಕೋಳಿನ ಹೊಡಿತಾರೆ. ಜೋಡಿ. ಹಾಂ ಹಾಂ ಹಾಂ. ಅದು ಅಲ್ಲಿಂದ ಎಲ್ಲಿ ಬರುತ್ತೆ ಅದು? ಅದು ನಾಗಮಂಗಲ ರೋಟು. ಹಾಂ ಹಾಂ ಹಾಂ. ನಾಗಮಂಗಲದ ಪಕ್ಕದಲ್ಲೇನಾ? ಪಕ್ಕ. ಹಾಂ. ಮುಂದಕ್ಕೆ ನಾಗಮಂಗಲ, ಹಿಂದಕ್ಕೆ ನಮ್ಮದು ದೇವಸ್ಥಾನ ಇರೋದು. ಜಕ್ನಳ್ಳಿ. ಜಕ್ನಳ್ಳಿ ಕ್ರಾಸಿಂದ ಮುಂದೆ. ಚೀನ್ಯ. ಚೀನ್ಯ. ಹಾಂ ಹಾಂ. ಅಲ್ಲೇ ನಿಮ್ಮ ದೇವ್ರು ಇರೋದು? ಅಲ್ಲೇ ನಮ್ಮ ದೇವರು ಇರೋದು. ಹೆಣ್ಣು ದೇವರು ಚೀನ್ಯದಲ್ಲಿ, ಗಂಡು ದೇವರು ಜಕ್ನಳ್ಳಿಲಿ. ಜಕ್ನಳ್ಳಿಯಲ್ಲಿ ಮೇಲ್ಗಡೆ ಮೇಲ್ಕೋಟೆ. ಮೇಲ್ಕೋಟೆ. ಚೆಲುವರಾಯ ಸ್ವಾಮಿ, ನರಸಿಂಹಸ್ವಾಮಿ. ಹಾಂ ಹಾಂ. ಚರ್ರಾಯ ಸ್ವಾಮಿ ನೋಡಿದ್ರಲ್ಲ? ನೋಡಿ ಕರೆಕ್ಟ್ ಹೇಳಿ. ವಿಷ್ಣುವರ್ಧನ್ ಪಿಕ್ಚರ್ ತೆಗೆದ ಸ್ಥಳ ಅದು. ಹಾಂ, ಇಲ್ಲಿ ಮಾತಾಡಿ ಈ ಕಡೆ. ಹಾಂ, ಚೆನ್ನಾಗಿರೋದು. ಚೆನ್ನಾಗಿದೆ ಅಲ್ವಾ? ಒಳ್ಳೆ. ಆಮೇಲೆ ದೇವ್ರ ಮೇಲೆ ನಿಮಗೆ ತುಂಬ ಭಕ್ತಿ ಇದೆಯಾ? ಭಕ್ತಿ ಅಂದ್ರೆ ದೇವರಿಂದ ಬದುಕಕ್ಕೆ ಆಗಲ್ಲ. ಹಾಂ, ಮನುಷ್ಯನ ನಂಬಲ್ಲ. ಕರೆಕ್ಟ್ ಹೇಳಿ. ದೇವ್ರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಬಿಡಿ ಯಾರು. ದೇವ್ರು ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗಲ್ಲ. ಹೌದು, ನಿಜ ನಿಜ. ದೇವ್ರು ಹೋಟ್ಲೆ ಏನಂತಂದ್ರೆ ನರಳು ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಹಾಂ, ದೇವ್ರ ಇಲ್ದೇ ನಾವು ಬದುಕಾಗಲ್ಲ, ದೇವ್ರ ಇಲ್ದೇ ನಾವು ಊಟ ಮಾಡೋಕ್ಕಾಗಲ್ಲ. ನಿಜ. ಈ ಹಗಲು ಸಂದ ಆತದ, ಬೆಳಿಗ್ಗೆ ಕತ್ಲ ಆತದ. ದೇವ್ರು ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ. ಶಿವ ಸೃಷ್ಟಿ ಮಾಡಿರೋದು ಇದು. ಹೌದು, ನಿಜ ನಿಜ. ಅವ ಕೊಟ್ಟಂದ್ರೆ ನಾವು ತಿಂತಾವಿ. ಹಾಂ, ನಿಜ. ಏನಂದ್ರೆ ನಮ್ಮ ಶಕ್ತಿ ಕೊಟ್ಟರು ಸರಿ. ಆರೋಗ್ಯ. ಈಗ ನಾವು ತಿರ್ಗಾಡಕ್ಕೆ ಆರೋಗ್ಯ ಭಾಗ್ಯ ಶಕ್ತಿ ಅವ್ರು ಕೊಟ್ಟಿದ್ದಕ್ಕೆ ತಾನೇ ನಾವು ತಿರ್ಗಾಡ್ತೀವಿ. ನಿಜ ನಿಜ. ಅವ್ರು ಕಿತ್ಕೊಂಡ್ರೆ ನಾವೇನು ತಿರ್ಗಾಡಕ್ಕೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಶಿವ ಇಲ್ದೇನೋ ಊಟ ಮಾಡಕ್ಕೆ. ಅಂದರೆ ದೇವ್ರ ಮೇಲೆ ನಮಗೆ ಭಕ್ತಿ ಇರಲೇಬೇಕು. ಭಕ್ತಿ ಬೇಕಲೇಬೇಕು. ದೇವರು ಯಾವ ನೆಂಬಲ್ಲ, ನಾನು ದೇವ್ರು ನಂಬ್ತೀನಿ. ಮನುಷ್ಯನ ನೆಂಬ ಏನು ಮಾಡಿರಿ? ಏನು ಮಾಡಕ್ಕಲ್ಲ. ಮನುಷ್ಯನ ನೆಂಬಕ್ಕಾದ? ಮೋಸ ಮಾಡೋದು ಬೇಕಾದ್ರೆ ಇರ್ತಾರೆ ಬಿಡಿ. ದೇವ್ರ ನೆಂಬಿ ದೇವರು ನಿಮ್ಗೆ ಯಾವತ್ತಿದ್ರು ಜೀವನ ಮಾಡ್ತಾ ಇರೋದು. ಹಾಂ, ನಿಜ ನಿಜ. ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಸಾಕು ದೇವರು. ಅಷ್ಟು ಆರೋಗ್ಯ. ಗೈಕಂಡು ತಿನ್ನಕ್ಕೆ 2 ಕಾಲು, ನೋಡಕ್ಕೆ ಕಣ್ಣು, ನೋಡಕ್ಕೆ 2 ಕಣ್ಣು ನೋಡಕ್ಕೆ ಕೊಟ್ಟರೆ ಸಾಕು. ಅಷ್ಟೇ. ಮನುಷ್ಯನಿಗೆ ಏನು ಕೇಳೋನು 4-5 ಅಂತ್ಯಸ್ತಿ ಮಗಳಿಬೇಕು. ಈಗ ಗೊಡವಾದ ಮಠಳ ಗುಂಡಾಗ್ಲಿ, ಒಂದು ಮನೆ ಆಗಲಿ, ಯಾವ್ದಾಗಲಿ ಮನೆ ಕಳಕ ನೆರಳು ಸಾಕು. ಮನುಷ್ಯನಿಗೆ ಒಳ್ಳೆ ಗುಣ ನಡ್ತಾ ಹೇಳಿಲ್ಲ ಸ್ವಾಮಿ. ಮಾಗಡಲ್ಲಿದ್ದರೇನು, ಗುಡಿಸಲಿದ್ದರೇನು, ಜನರೆಲ್ಲ ಒಂದೇ. ಏನೋ ಸ್ವಾಮಿ, ನಿಜ ಹೇಳಿ ಸರ್. ಮಾಗಡಲ್ಲಿದ್ದರೇನು, ಗುಡಿಸಲಿದ್ದರೇನು, ಜನರೆಲ್ಲ ಒಂದೇ. ರಾಜ್ಕುಮಾರ್ ಹೇಳೋದು ಸತ್ಯ. ರಾಜ್ಕುಮಾರ್ ಅವರು ಅಂದರೆ ನೋಡಿ, ಅವರು ಭಾರಿ ಒಳ್ಳೆ ನಟರವರು. ಅಂತ ನಟರು ಈ ಕಾಲಕ್ಕೆ ಇನ್ನೂ ಹುಟ್ಟು ಬರಬೇಕಾದ್ರೆ ಆಗಲ್ಲ, ಸಾಧ್ಯತೆ ಇಲ್ಲ. ಇರೋದು ಇಲ್ಲ ಪಾಪ. ನೋಡಿ ಅವ್ರು ಹೇಳೋದು ಮಾತು ಪ್ರತಿಯೊಂದು ಸತ್ಯ. ಯಾವ ದೇವ್ರ ಪಿಕ್ಚರ್ ತಗಲಿ ಏನೋ ಸತ್ಯ. ಅವನು ಸತ್ಯ ಯಾವುದು ಬರಲ್ಲ, ಅವ್ನು ಹೇಳ್ದಂತೆ ಆಗುತ್ತೆ. ಹೌದೌದು. ಅವರು ಹೇಳಬೇಕು ಅಂತ ನೋಡಿ, ಓದಿಲ್ಲ ಏನಿಲ್ಲ, ಅವ್ರ ಜ್ಞಾನ ಹೆಂಗಿರ್ಬೇಕು. ಏನಂದ್ರೆ ಮಕ್ಕಳ ಮದಪ್ಪನ ದೇವಸ್ಥಾನಕ್ಕೆ ಬಂದ ಉಂಡೀಪುರ. ನಮಗೆ ಗೊತ್ತದು. ನೋಡಿದ್ರೆ ನೀವು ಎಲ್ಲ ಸಣ್ಣ ಮಕ್ಕಳು ಕರ್ಕೊಂಡು ಮಕ್ಕಳ ಮದಪ್ಪನ ದೇವಸ್ಥಾನಕ್ಕೆ ಬಂದ್ರು. ಬಂದಾಗ ಏನ್ ಮಾಡಿದ್ರು, ಜನ ಎಲ್ಲ ತುಂಬ್ಕತ್ತು. ಫಸ್ಟ್ ಅವ ಎಲ್ಲೇ ಕಲ್ತದ್ದು ಬೊಮ್ಮನಹಳ್ಳಿ ನಾಟಕ. ಬೊಮ್ಮನಹಳ್ಳಿ ಅಲ್ಲಿ ನಾಟಕ. ರಾಜ್ಕುಮಾರ್ ಅವರು ಆ ಭಕ್ತಿ ಅಲ್ಲಿಂದ ಅವರು ಸ್ಟಾರ್ಟ್ ಆದ್ದು. ಆವಾಗ ದೇವರು ಅವನ ಭಕ್ತಿಗೋಸ್ಕರ ಮಾಡಿರೋ ಇದಕ್ಕೆ ದೇವರು ಒಂದು ಸೃಷ್ಟಿ ಮಾಡ್ದ ಅವನಿಗೆ. ಅಂದ್ರೆ ಒಳ್ಳೆ ಹೆಸರು ತಗೊಂಡ್ರು ನಮ್ಮ ಕರ್ನಾಟಕದಲ್ಲಿ. ಹೆಸರು ತಗೊಂಡ್ರು. ರಾಜ್ಕುಮಾರ್ ಅಂತ ಹೆಸರು ತಗೊಂಡದಕ್ಕೂ ನರಲೋಕದಲ್ಲಿ ಏನ್ ನಡೀತಾ ಎಲ್ಲ ನೋಡಿ ಎಲ್ಲ ಹೇಳ್ಬಿಟ್ರು. ಎಲ್ಲ ಇದಕ್ಕೂ ಸೇರಿದಂಗ ಸತ್ಯ. ಒಂದು ಫಿಲಮ್ ತೆಗೆದ ನೋಡಿದ್ರ, ಇದು ಕವಿರತ್ನ ಕಾಳಿದಾಸ. ಅದೇ ಹೆಂಗಿಲ್ಲ ಪಿಕ್ಚರ್ಗಳನ್ನ ಹೆಂಗಿದ್ದೆ ಅದು? ಅವ ತೆಗೆದಿರೋ ಪಿಕ್ಚರ್ ಯಾವ ಮಗನ ಕೈಲೂ ಆಗಲ್ಲ ತೆಗಿ. ಆ ಥರ ಫಿಲಮ್ಗಳು ಕವಿರತ್ನ ಕಾಳಿದಾಸ ಮಾಡವ್ರ, ಯಾವ ರೀತಿ ಮಾಡವ್ರ. ಅದು ಬಿಟ್ಟು ಇನ್ನೊಂದು ಯಾವುದೋ ನೋಡಿ, ನಮ್ಮ ಈ ಸರಪಂಜರ ಪಿಕ್ಚರ್ಲಿ. ಆಮೇಲೆ ಸತ್ಯ ಹರಿಚಂದ್ರ. ಸತ್ಯ ಹರಿಚಂದ್ರ ಒಳ್ಳೊಳ್ಳೆ ಪಿಕ್ಚರ್ ಯಮನ್ ಮಾಡಿದ್ರು. ಆ ಥರ ಹೇಳ್ಬೇಕು ಅಂದ್ರೆ ಅವ್ರನ್ನ ನಾವು ದೇವ್ರಿಗೆ ಹೋಲಿಸ್ಬೋದು. ಮತ್ತೆ ದೇವ್ರೇ ಅವರು. ದೇವ್ರೇ ಅವ್ ಹೇಳ್ದಂತೆ ನಡೀತದ. ದೇವ್ರೇ. ಆಮೇಲೆ ಸುಳ್ಳು ತಟಪಟ ಇಲ್ಲ. ಯಾವ ಟೇಸಲ್ಲಿ ಹೋಗ್ಲಿ ಎಲ್ಲೆಲ್ಲಿ ಗೆದ್ದು ಬರ್ತಾನೆ. ಸುಳ್ಳು ತಟಪಟ ಆಡಂಗಿಲ್ಲ. ಯಾವನ ಅವನ ಮಗ ಮಾತಾಡಂಗೇ ಇಲ್ಲ. ಆ ತರ ತೆಗ್ದಾನ. ಇನ್ನು ಹುಟ್ಟಲ್ಲ ರಮಣಮ್ಮ ಅಂತ ರಾಜ್ಕುಮಾರ್. ಅವನ ಮಕ್ಕಳು ಆ ರೀತಿ ಬರಕ್ ಆಗಲ್ಲ. ಮಕ್ಕಳು ರಾಜ್ಕುಮಾರ್ ಕಂಡ್ರೆ ನಿಮ್ಗೆ ತುಂಬಾ ಇಷ್ಟ. ತುಂಬಾ ಇಷ್ಟ ಅವ್ರಿಗೆ. ರಾಜ್ಕುಮಾರ ಇಲ್ಲದೆ ಈ ತರ ಇದು ನಲ್ಲೋಕದಲ್ಲಿ ಕಾಯ್ತಿರ್ಲಿಲ್ಲ. ನಲ್ಲೋಕದಲ್ಲಿ ಏನ್ ನಡೀತದ ಎಲ್ಲ ತೆಗೆದ್ಬಿಟ್ರು. ಅಂದ್ರೆ ಆ ಥರ ಮಾಡಿದ್ರು ಅವರು. ತುಂಬ ಒಳ್ಳೆ ನಟನೆ ಮಾಡಿ ಪಾಪ ಇಡೀ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಸಂದೇಶ ಸಾರಿದ್ರು ಅಲ್ವಾ?
ಒಳ್ಳೆ ಪುಣ್ಯವಂತ. ಪರವಾಗಿಲ್ಲ, ತುಂಬ ನಮಸ್ಕಾರ. ರಾಜ್ಕುಮಾರ್ ಅವ್ರಿಗೊಂದು ಒಳ್ಳೇದು ಹೇಳ್ಬಿಡಿ ಬಿಡಿ, ಅವ್ರಿಗೆ ಆತ್ಮಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ. ದೇವರು ಅವರಿಗೆ ಎಲ್ಲೋದ್ರೂ ಪುನಃ ಹುಟ್ಟು ಇನ್ನೊಂದು ಜನ್ಮದಲ್ಲಿ ಶಿವ ಸೃಷ್ಟಿ ಮಾಡಬಾರಲಿ. ರಾಜ್ಕುಮಾರ್ ಅವರು ಒಳ್ಳೇದಾಗಲಿ. ರಾಜ್ಕುಮಾರ್ ಅವರು ಚೆನ್ನಾಗಿರಲಿ. ಎಲ್ಲಿದ್ರು ಮೇಲಿದ್ರು ಚೆನ್ನಾಗಿರಲಿ, ಮೇಲಿದ್ರು ಚೆನ್ನಾಗಿರಲಿ, ಎಲ್ಲಿದ್ರು ಅವ್ರು ಚೆನ್ನಾಗಿರಲಿ. ಓಕೆ, ಆಯಿತು. ನಮಸ್ಕಾರ ಬೆಟ್ಟಣ್ಣವ್ರೆ. ನಮಸ್ಕಾರ ಸ್ವಾಮಿ. ಹಾಂ.